ಸುಮಿತ್ರಕ್ಕ ಬೇಗ ಬೇಗ. ಸುಮ್ನಿರಣ್ಣ, ನಾನು ಇನ್ನೂ ಬೇಗ ಬೇಗ ಅಡ್ಗೆ ಮಾಡ್ಬೇಕು. ಇಷ್ಟೊತ್ತು ನಿಮ್ ಬಾಯಿ ಅಡ್ಡ ಹಾಕಿ ನಾನು ಅಡ್ಗೆ ಮನೆಗೆ ಬರೋದನ್ನೇ ತಡೆದ್ರು. ಇನ್ನೂ ಅಡ್ಗೆ ಮಾಡ್ಬೇಕು, ನೀನು ತಡಿಬೇಡ. ತಂಗ್ಯವ್ವ, ನಾನು ಹೇಳೋದನ್ನ ಒಂದ್ ನಿಮಿಷ ಕೇಳು. ದೃಷ್ಟಿ ಬೊಟ್ಟು ಬರ್ದೇ ಇರೋ ಆಟ ಆಡಿದ್ರೆ ಸೋಲು ಅಪಾಯ ಹೆಚ್ಚು. ಇದು ಬುದ್ಧಿವಂತರ ಆಡೋ ಆಟ ಕಿಶೋರ್. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ ಮೇಷ್ಟ್ರೆ? ಆಟ ಅರ್ಥ ಆಗೋವರೆಗೂ ಮಾತ್ರ ಕಷ್ಟ, ಅರ್ಥ ಆದ್ಮೇಲೆ ಆಡೋದಕ್ಕಿಷ್ಟ ಶರಾವತಿ. ಚೆಕ್. ಬರೀ ಚೆಕ್ ಅನ್ಬಿಟ್ರೆ ಸಾಕಾಗಲ್ಲ ಕಿಶೋರ್. ಚೆಕ್ ಕೊಟ್ಬಿಟ್ರೆ ಆಟ ಗೆದ್ಬಿಡಲ್ಲ ಕಿಶೋರ್. ಖಂಡಿತ. ಆದ್ರೆ ರಾಜ ಒಂದ್ ಹೆಜ್ಜೆ ಹಿಂದೆ ಇಡ್ತಾನಲ್ವಾ? ಇದು ನಿನ್ನ ಕೆಲಸದಲ್ಲೂ ಆಯ್ತು ಅಲ್ವಾ? ಇಂಪನ ಪ್ಲಾನ್ ಬಿದ್ದೋಯ್ತು. ಅವಳಿಂದಾಗಿ ನೀನು ಸಿಕ್ಕಾಕೋತೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಲ್ವಾ? ರಾಜ ಸಿಕ್ಕಾಕೋತಾನೆ ಅಂತ ಒಂದ್ ಹೆಜ್ಜೆ ಹಿಂದಿಟ್ಟಾಗ್ಲೇ ತಪ್ಪುಗಳನ್ನ ಮಾಡೋದು. ಆ ತಪ್ಪುಗಳನ್ನ ನೀನ್ ಮಾಡ್ದೆ, ಸೀಮಾ ರೂಪದಲ್ಲಿ. ಆ ಸೀಮಾ ಅನ್ನೋ ಹುಡುಗಿ ದತ್ತನ್ಗೆ ಮೋಸ ಮಾಡ್ದವಳು ನಿನಗೆ ಮೋಸ ಮಾಡದೆ ಇರ್ತಾಳ? ಖಂಡಿತ ಅವಳು ನಿನ್ ಕೈಗೆ ಸಿಗೋ ಮೀನಲ್ಲ. ಜಾರ್ಕೊಂಡು ನಿನ್ನನ್ನ ಜಾರ್ ಬೀಳೋ ಹಾಗೆ ಮಾಡೋ ತಿಮಿಂಗಲ ಅಂತ ನನಗನ್ನಿಸ್ತಾ ಇದೆ. ಚೆಕ್. ಪಾರ್ಟಿಲಿ ದತ್ತನ್ನ ಮುಗಿಸ್ಬಿಡ್ತೀನಿ ಅಂತ ಕೂಗಾಡ್ತಿದ್ದೋಳು ನೀನು. ಸೀಮಾನ ಮುಂದಿಟ್ಕೊಂಡು ನಿನ್ ಬೇಡ ಬೇಯಿಸ್ಕೋತೀಯ ಅಂತ ನಾನ್ ಅನ್ಕೊಂಡಿದ್ದೆ. ಆ ಸೀಮಾ ಹಿಂದೇಟ್ ಹಾಕಿದ್ದಕ್ಕೆ ಅಲ್ವಾ ನಿನ್ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು? ಸೋತ್ಬಿಟ್ಯಾ ನೀನು? ನೀನ್ ಆಟ ಬಿಟ್ಯಾ? ಹೌದು, ನನಗ್ ವಯಸ್ಸಾಯ್ತು. ಬಹುಶಃ ನಾನ್ ರಿಟೈರ್ ಆಗ್ಬೇಕಲ್ವಾ ಕಿಶೋರ್? ಡೋಂಟ್ ವರಿ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಚಾನ್ಸೇ ಇಲ್ವಲ್ಲ. ಇವಳು ಇಷ್ಟು ಸುಲಭವಾಗಿ ಸೋಲಪ್ಕೊಳ್ಳೋ ಜಾಯಮಾನದವಳೆ ಅಲ್ಲ. ಒಪ್ಕೋತಿದ್ದಾಳೆ ಅಂದ್ರೆ ಇದ್ರ ಹಿಂದೆ ಭಯಂಕರವಾದ ಕಾರಣನೇ ಇರಬೇಕು. ಸುನಾಮಿ ಬರೋದಕ್ಕೂ ಮುಂಚೆ ಸಮುದ್ರ ಶಾಂತವಾಗಿರತ್ತಂತೆ. ಹಾಗಿದೆ ಇವಳು ನಡೆ. ಯಾವುದೋ ಸುನಾಮಿನೇ ಬರೋದಿದೆ. ಬಜರಂಗಿ, ನೀನ್ ನನ್ ಜೊತೆ ಪಾರ್ಟಿಗೆ ಬರ್ತಿದ್ಯಾ? ಬರ್ಬೇಕು, ದಟ್ಸ್ ಇಟ್. ನೀನ್ ಬಾ ಅಂದ್ಬಿಟ್ರೆ ಆಗೋಯ್ತಾ? ನನ್ ಇಷ್ಟ ಕಷ್ಟ ಬೇಡವಾ? ನಾನ್ ಬರಲ್ಲ. ನಾನ್ ಬಿಡಲ್ಲ. ನೋಡು ಬಜರಂಗಿ, ನೀನು ನನ್ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಪ್ಲೀಸ್ ನೇತ್ರ, ಇದೆಲ್ಲ ನನಗಾಗಲ್ಲ. ಬೇರೆ ಏನ್ ಬೇಕಾದ್ರೂ ಕೇಳು. ನನಗ್ ಸೂಟ್ ಆಗೋ ಕೆಲಸ ನಾನು ಯಾವತ್ತಾದ್ರೂ ಆಗಲ್ಲ ಅಂತ ಹೇಳಿದ್ದೀನಿ ನಾನು. ಅಲ್ಲ, 10 ನಿಮಿಷದಲ್ಲಿ ಐಡಿಯಾ ಹಾಕೊಂಡು ಅಂದ್ರೆ ಅದೇನು ಅಂಗಡಿಲಿ ಸಿಗೋ ಕೊಬ್ಬರಿ ಮಿಠಾಯ ರಪ್ಪಕ್ಕಂತ ದುಡ್ಡು ಕೊಟ್ರೆ ಎತ್ಕೊ ಬರೋಕೆ?
ದತ್ತ ಬೈ ಬೇರೆ ಸೀರಿಯಸ್ ಆಗಿ ಹೇಳ್ದಾಗಿತ್ತು. ಏನ್ ಮಾಡೋದು? ಅಲ್ಲ, ನಾನ್ ಏನ್ ಕೇಳೋದು? ಹೋಗಲ್ಲ, ಆಗಲ್ಲ, ಮಾಡಲ್ಲ ಅಂತಾನೆ ಹೇಳ್ತೀಯ. ಹೋಗು ಬಜ್ರಂಗಿ. ಅದು ಹಾಗಲ್ಲ ನೇತ್ರ. ಈ ಕ್ಲಬ್ಬು ಪಬ್ಬು ಪಾರ್ಟಿ ಇದೆಲ್ಲ ನಂಗೆ ಆಗ್ಬರಲ್ಲ. ಇದೆಲ್ಲ ನನ್ನಂತವನ್ಗಲ್ಲ. ಇದೆಲ್ಲ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು. ಐಡಿಯಾ ಕೊಡದೆ ಇದ್ರೆ ನನಗೆ ಕೆನ್ನೆ ಪೂರಿ ಆಗದಂತೂ ಗ್ಯಾರಂಟಿ. ಏನ್ ಬಜ್ರಂಗಿ, ಯಾವಾಗ ನೋಡಿದ್ರು ಆಗಲ್ಲ, ಹೋಗಲ್ಲ, ಬರಲ್ಲ ಅಂತಾನೆ ಹೇಳ್ತಿರ್ತೀಯ. ಹೋಗ್ ಬಜ್ರಂಗಿ. ಓ, ಬಾಡಿ ಗಾರ್ಡ್ಗೆ ಸರಿಯಾಗಿ ಬೆಂಡೆತ್ತಾ ಇದಾರೆ ನೇತ್ರಮ್ಮ. ಕಮಾನ್ ಬಜ್ರಂಗಿ, ನಾನ್ ಹೇಳಿದ್ದು ಒಂದ್ ಚಿಕ್ಕ ಪಾರ್ಟಿಗೆ ಬಾ ಅಂತ. ಅದು ಆಗಲ್ಲ ಅಂದ್ರೆ ಹೇಗೆ? ನೇತ್ರ, ಪಾರ್ಟಿ ಮಾಡೋ ಮುಖನ ಇದು. ನೋಡು, ನೀನೇ ನೋಡು. ಬಜ್ರಂಗಿ, ಏಜ್ ಮ್ಯಾಟರ್ ಆಗಲ್ಲ. ಮನುಷ್ಯ ಅಪ್ಡೇಟ್ ಆಗ್ಬೇಕು ಅಷ್ಟೇ. ಈಗಿನ ಯಂಗ್ಸ್ಟರ್ಸ್ಗೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಯಂಗ್ ಆಗಿರೋ ಕೆಲ್ಸನೇ ಮಾಡ್ಬೇಕು. ಕ್ಯೂಟ್ನೆಸ್, ಫನ್, ಹ್ಯೂಮರ್ ಇದ್ರೆ ಸಾಕು. ಈಗಿನ ಜನರೇಷನ್ ಮನ್ಸನ್ನ ಗೆದ್ಬಿಡ್ತೀಯ. ನೇತ್ರಮ್ಮ, ನೀವ್ ಹೇಳಿದ್ದು ಈ ಬಾಡಿ ಗಾರ್ಡ್ಗೆ ಅರ್ಥ ಆಯ್ತು ಇಲ್ವೋ ಗೊತ್ತಿಲ್ಲ. ನನಗಂತೂ ಅರ್ಥ ಆಯ್ತು. ದತ್ತ ಬೈ ಹೆಂಗ್ ಐಡಿಯಾ ಸಿಕ್ತು. ಪ್ಲೀಸ್ ಬಜ್ರಂಗಿ, ಪ್ಲೀಸ್ ಕಣೋ, ಪ್ಲೀಸ್. ನಾನು ನಿನ್ ಜೊತೆ ಪಾರ್ಟಿಗೆ ಬರೋದು ಅಷ್ಟು ಇಂಪಾರ್ಟೆಂಟಾ? ಸರಿ, ಹಾಗಾದ್ರೆ ಬರ್ತೀನಿ. ತಮಾಷೆ ಮಾಡ್ತಿಲ್ಲ ತಾನೆ? ಬರ್ತೀನಿ ಅಂತ ಕೈ ಕೊಡಲ್ಲ ತಾನೆ? ಇಲ್ಲ ನೇತ್ರ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ರಿಲೇಶನ್ಶಿಪ್ಗೆ ನಿಜವಾದ ಅರ್ಥ ಸಿಗೋದು ಕಾಂಪ್ರಮೈಸ್ ಆಗೋದ್ರಲ್ಲೇನೆ. ನಾನು ನನ್ನ ನೇತ್ರಂಗೋಸ್ಕರ ಬರ್ತೀನಿ. ನೇತ್ರ, ಯಾರಾದ್ರೂ ಬರ್ತಾರೆ. ಯಾಕೆ ಹೆಂಡ್ತಿ, ನನ್ನ ಹತ್ರ ಬರೋದು ನಿನ್ಗೆ ಇಷ್ಟ ಆಗಲ್ವಾ? ಕಷ್ಟ ಅಂತ ನಾನು ಯಾವಾಗ ಹೇಳ್ದೆ? ಹಾಗಾದ್ರೆ ಇಷ್ಟ ಆಗಿದೆ ಅಂತ ಹೇಳು. ಇಷ್ಟ ಆಯ್ತು ಅಂತ ಹೇಳು. ನೀವು ಅಂದ್ಕೋಬೇಡಿ. ಇಲ್ಲ, ಅಂಟ್ಕೋತೀನಿ ಯಜಮಾನ್. ಹಾ, ಇಂಥದೆಲ್ಲ ಚೆನ್ನಾಗಿ ಬರುತ್ತೆ ನಿಮ್ಗೆ. ಆದ್ರೆ ಯಾವ್ದನ್ನ ಕೇಳ್ಬೇಕು ಅಂತ ಇಷ್ಟು ದಿನದಿಂದ ಬೇಡ್ಕೊತಿದೀನೋ ಅದನ್ನ ಹೇಳೋದಕ್ಕೆ ಬಾಯೇ ಬರ್ತಿಲ್ಲ ಅಲ್ವಾ? ಅದು ನಾನು ಹೇಳಬೇಕು ಅಂತಾನೆ ಪ್ರಯತ್ನ ಪಡ್ತಿದ್ದೀನಿ ಯಜಮಾಂತಿ, ಆದ್ರೆ ಅಷ್ಟರೊಳಗೆ ಏನೋ ಒಂದು ಆಗ್ಬಿಡುತ್ತೆ. ಅಯ್ಯೋ ಪಾಪ, ಈಗೇನು ಆಗಿಲ್ವಲ್ಲ, ಈಗ ಹೇಳ್ಬೋದಿತ್ತು ತಾನೆ. ಏಯ್, ಅದನ್ನೆಲ್ಲ ಹೀಗೆ ಸಿಂಪಲ್ ಆಗಿ ಹೇಳಕ್ಕಾಗತ್ತಾ? ನಾನು ಸಿಂಪಲ್ ಆಗಿ ಕೇಳ್ಬೇಕು ಅಂತಿದ್ದೀನಿ, ಗ್ರ್ಯಾಂಡ್ ಆಗಿ ಏನು ಬೇಡ. ನಾನು ಹಾ ನಾನು ಹಾ ನೋಡ್ಬೇಡ, ಬರ್ತಾ ಇದೆ ಇನ್ನೇನು ಬಂದ್ಬಿಡ್ತು. ಹಾ, ಪ್ರಯತ್ನ ಪಡ್ತಾನೆ ಇರಿ, ಹೇಳ್ಕೊಳಕ್ ಹೋಗ್ಬೇಡಿ. ಮನ್ಸಲ್ಲಿ ಯಾವುದು ಇಟ್ಕೋಬಾರ್ದು, ಹೇಳ್ಕೊಬಿಡ್ಬೇಕು ಅಂತ ನನಗೆ ಬುದ್ಧಿವಾದ ಹೇಳ್ತಾರೆ. ಹೇಳ್ಕೊಳ್ಳೋದಕ್ಕೆ ಹಿಂಜರಿತೀರಿ, ನೋಡಕ್ ಮಾತ್ರ ಬಳ್ಳಾರಿ ಡಾನು, ಒಂದ್ ಸ್ವಲ್ಪನೂ ಧೈರ್ಯ ಇಲ್ಲ. ಅಲ್ಲ, ಒಂದ್ ಹುಡುಗಿಗೆ ಏನ್ ಇಷ್ಟ ಆಗುತ್ತೆ, ಏನ್ ಇಷ್ಟ ಆಗಲ್ಲ ಒಂದು ಗೊತ್ತಾಗಲ್ಲ. ಇವ್ರನ್ನ ನೋಡಿದ್ರೆ ಎಲ್ರು ಗಡಗಡ ಅಂತಾರೆ, ಆದ್ರೆ ಒಂದ್ ಮಾತು ಹೇಳೋದಕ್ಕೆ ನೀವೇ ಗಡಗಡ ಅಂತೀರ. ಯಜಮಾಂತಿ, ಏನ್ ಮರ್ಯಾದೆ ತೆಗಿತಾ ಇದೆಯಾ? ನಾನ್ ಯಾರೇ ನಿಮ್ ಮರ್ಯಾದೆ ತೆಗಿಯೋದಕ್ಕೆ? ಏನೋ ಆಸೆ ಪಟ್ಟಿದ್ನ ಕೊಟ್ಟಿಲ್ವಲ್ಲ ಅಂತ ನಿರಾಸೆ ಆಗ್ತಿದೆ ಅಷ್ಟೆ. ಈಗೇನೀಗ ಕೊಡ್ಬೇಕು ತಾನೆ? ಚಿಕ್ಕ ವಯಸ್ಸಲ್ಲಿ ಕಬಡ್ಡಿ ಆಡಿರ್ಬೇಕು. ಯಜಮಾಂತೆ, ಬಿಡ ನಿನ್ನ. ಯಜಮಾಂತಿ, ಬೈ.
ಬೈ ಓಯ್ 10 ನಿಮಿಷದಲ್ಲಿ ಐಡಿಯಾ ರೆಡಿ ಆಗ್ಬೇಕಂತ ಹೇಳಿದ್ನಲ್ಲ, ಎಲ್ಲೋ ನಿನ್ನ ಐಡಿಯಾ? ನಿನ್ ತಂಗಿ ಅವ ಇದಾಳಲ್ಲ, 3 ಅಡಿ ಮೆಣಸಿನ್ಕಾಯಿ ಅಷ್ಟಿಲ್ಲ, 100 ಮಾತಾಡ್ತಾಳೆ. ನನ್ಗೆ ಹೇಳಕ್ ಬರಲ್ಲ ಅಂತ ಹೇಳ್ತಾಳೆ. ಈಗ ನಾನು ಹೇಳ್ಬೇಕು ಅಷ್ಟೇ. ಬೈ ಅದಕ್ಕೆ ಅಂತಾನೆ ಒಂದು ಸೂಪರ್ ಸುಪ್ರೀಂ ಐಡಿಯಾ ರೆಡಿ ಮಾಡ್ಕೊಂಬಂದಿ ಬೈ, ಕೇಳಿ. ಹೇಳಿ. ಈಗಿನ ಯಂಗ್ ಜನರೇಷನ್ ಅವ್ರಿಗೆ ಯಂಗ್ ಆಗಿರೋ ಆಪ್ಗಳು, ಮಾತುಗಳು, ಗಿಫ್ಟ್ಗಳು, ನಡೆನುಡಿಗಳು ಇಷ್ಟ ಆಗ್ತವೆ. ಯಾಗಳು ಈಗಳನ್ನ ಬಿಟ್ಟು ಪಾಯಿಂಟ್ ಬಾರೋ. ಪಾರ್ಟಿ, ಪಬ್ಬು, ಡಿಸ್ಕೋ. ಹೊಡಿಬೇಡಿ ಬೈ, ನಿಮ್ಗೆ ವಯಸ್ಸಾಗಿದೆ, ಅದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನನಗ್ ವಯಸ್ಸಾಗಿದ್ದೀನೋ? ಅಲ್ಲ ಅಲ್ಲ, ನಾನು ಹೇಳಿದ ಅರ್ಥ ಏನು ಅಂದ್ರೆ, ನಿಮ್ಗೂ ನನ್ನ ತಂಗಿ ಮಗು ಸ್ವಲ್ಪ ಏಜ್ ಗ್ಯಾಪ್ ಜಾಸ್ತಿ ಇದೆ ಅಂದೆ. ನಿನ್ ಸೂಪರ್ ಸುಪ್ರೀಂ ಐಡಿಯಾ ಬೊಗಳು. ಬೈ ನನ್ನ ತಂಗಿನ ಇಂಪ್ರೆಸ್ ಮಾಡಬೇಕು ಅಂದ್ರೆ ನೀವು ಫುಲ್ ಯಂಗ್ ಆಗಿರ್ಬೇಕು, ರೊಮ್ಯಾಂಟಿಕ್ ಹೀರೋ ತರ ಇರ್ಬೇಕು. ಅವಳ ವಯಸ್ಸಿನ ಹುಡುಗರು ಮಾಡೋ ಕೆಲಸ ಎಲ್ಲ ಮಾಡಿದ್ರೆ ನಿಮ್ಮ ಮನ್ಸಲ್ಲಿರೋ ಮಾತುಗಳೆಲ್ಲ ಹಂಗೆ ರಪರಪ. ಆಗ ದತ್ತನ್ ಮನ್ಸಲ್ಲಿರೋ ಮಾತುಗಳೆಲ್ಲ ಹೊರಗೆ ಬರುತ್ತಲ್ವಾ? ಬೈ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ಲಿ ಬೈ? ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನಮ್ಮವ್ರದೇ ಇದೆ. ಪಾರ್ಟಿ ರೆಡಿ ಹಾಕು. ಬಿಸ್ಟ್ರೋಕ್ ಮರಿಬೇಡ. ಎಲ್ಲೂ ಪಾರ್ಟಿ. ಪಾರ್ಟಿ ನಡೆಯುತ್ತೆ ಅಂತಿಲ್ಲ, ಅದು ಎಲ್ಲಿ ನಡೆಯುತ್ತೆ? 1 ನಿಮಿಷ ಬಜ್ರಂಗಿ, ಇಲ್ಲಿ. ಪಾರ್ಟಿ ಹೇಗೆ ನಡೀತಾ ಇದೆ ಅಂತ ಕಾಣಿಸ್ತಾ ಇದೆ, ಆದ್ರೆ ನಡೆಯೋ ಜಾಗ ಎಲ್ಲಿ? ಬ್ಲೂ ಬಿಸ್ಟ್ರೋ. ಬ್ಲೂ ಬಿಸ್ಟ್ರೋನಾ? ಸುಮಿತ್ರಕ್ಕ, ಬೇಗ ಬೇಗ. ಸುಮ್ನಿರಣ್ಣ, ನಾನು ಇನ್ನೂ ಬೇಗ ಬೇಗ ಅಡ್ಗೆ ಮಾಡ್ಬೇಕು. ಇಷ್ಟೊತ್ತು ನಿಮ್ ಬಾಯಿ ಅಡ್ಡ ಹಾಕಿ ನಾನು ಅಡ್ಗೆ ಮನೆಗೆ ಬರೋದನ್ನೇ ತಡೆದ್ರು. ಇನ್ನೂ ಅಡ್ಗೆ ಮಾಡ್ಬೇಕು, ನೀನು ತಡಿಬೇಡ. ತಂಗ್ಯವ್ವ, ನಾನು ಹೇಳೋದನ್ನ 1 ನಿಮಿಷ ಕೇಳು. ನಿನ್ ಕತೆ ಕೇಳೋದಕ್ಕೆ ಟೈಮ್ ಇಲ್ಲ, ಅಡ್ಗೆ ಮಾಡ್ಬೇಕು. ಅಯ್ಯೋ, ಅಲ್ಲಿ ನೋಡಿದ್ರೆ ಎಬ್ಬುಲಿ, ಇಲ್ಲಿ ನೋಡಿದ್ರೆ ಹೆಣ್ಣುಲಿ, ಇವರಿಬ್ರು ಮಧ್ಯೆ ಸೇರ್ಕೊಂಡು ನಾನೇ ಆಗದು ಬಲಿ. ಕೃಷಿ ದತ್ತಾಬೈ ನಿನ್ನ ಸಂಜೆ 6 ಗಂಟೆಗೆ ಆಚೆ ಕರ್ಕೊಂಡು ಹೋಗ್ತಾರಂತೆ. ಏನು ಬೇಕಾಗಿಲ್ಲ ಅಂತ ಹೇಳು. ಪ್ರತಿ ಸಾರಿ ಇದೇ ಆಗೋಯ್ತು. ಏನೋ ಬೆಟ್ಟದಷ್ಟು ಆಸೆ ಹುಟ್ಸೋದು, ಬಲೂನ್ ತರ ಗಾಳಿ ಬಿಡೋದು, ಇಷ್ಟೇ ನಿಮ್ ದತ್ತಾಬಾಯಿ ಮೆರವಣಿಗೆ. ಏನು ಇವ್ರು ಹೇಳಿದ ತಕ್ಷಣ ನನ್ನ ಕದ್ದಲ್ಲೆಲ್ಲ ಬಂದ್ಬಿಡ್ಬೇಕಾ? ನಾನು ಬರಲ್ಲ ಅಂತಾನೆ ಹೇಳಿ. ನೀ ನನ್ನ ಹೆಂಡತಿ ಅಂದಮೇಲೆ ಗಂಡ ಕಟ್ ಜಾಗ ಬರಬೇಕು. ನೀವ್ ಇಲ್ಲೇ ಇದ್ರಾ? ಹಾ, ಇಲ್ಲೇ ಇದ್ದು ನಿನ್ನ ಮಾತನ್ನೆಲ್ಲ ಕೇಳಿಸ್ಕೊಂಡೆ. ಕೇಳಿಸ್ಕೊಂಡಿರ್ತೀರ. ನನಗೇನು ಭಯ ಇಲ್ಲ. ನಾನೇನು ಇಲ್ಲದೆ ಇರೋದೇನು ಹೇಳಿಲ್ಲ, ಇರೋದನ್ನೇ ಹೇಳಿದ್ದು. ನಿನಗೆ ಭಯ ಇದೆ ಅಂತ ನಾನು ಹೇಳ್ತಿಲ್ಲ, ಅದೇನೋ ನಂಗೆ ಮಾತಾಡಕ್ ಬರಲ್ಲ ಅಂತ ಹೇಳ್ತಿದ್ದಲ್ಲ, ಅದಕ್ಕೆ ಇವತ್ತು ನಾನು ಮಾತಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾವು ಆಚೆ ಹೋಗ್ತಿದ್ದೀವಿ. ಆಗಲ್ಲ ರೀ. ಆಗಲ್ಲ ಅಂದ್ರೆ ಎತ್ತಾಕೊಂಡು ಹೋಗ್ತೀನಿ. ಓಹೋ, ನಾನೇನ್ ಗೊಂಬೆ ನೋಡಿ. ತಂಗ್ಯವ್ವ, ನೀನು ಯಾರಡಿ ಮುಂದೆ ಗೊಂಬೆನೆ. ನಾನ್ ಬರಲ್ಲ, ಕಿರ್ಚ್ಕೊಂಡ್ಬಿಡ್ತೀನಿ. ಸ್ವಲ್ಪ ನನ್ ದೊರೆನ ಸತಾಯಿಸೋಣ.